ಉಳಿದೆಲ್ಲ ಸ್ತೋತ್ರಗಳು ಭಾವಿ ಬ್ರಹ್ಮ ಅನುಯಾಯೀಕೃತ, ಅವರ ಪರಂಪರೆಯಿಂದ ಮಾಡಿದ್ದು ಅದು ಗ್ರಾಹ್ಯ. ಯಾಕಂದ್ರೆ ಲಿಂಕ್ ಇದ್ದೆ ಅರ್ಥ ಬರುತ್ತೆ. ಅತ್ಯುದ್ರಿಕ್ತ ವಿದೋಷ ಸುಖ ಮಹಾ ಜ್ಞಾನೈಕ ತಾನ ಪ್ರಭಾ ಸರ್ವ ಪ್ರಾಭವ ಶಕ್ತಿ ಭೋಗ ಬಲ ಸತ್ಸಾರಾತ್ಮ ದಿವ್ಯಾಕೃತಿ ದೃಷ್ಟಿ ಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಕಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಯಾವ್ದಾಗಿತ್ತು ನಿನ್ನೆ? 185. ಇನ್ನೂರ ಇದೆ. ಏನಾಯ್ತು? ಸ್ವಾತಂತ್ರ್ಯ ಸೈತಿ ಪ್ರೋಕ್ತೋ ವಿಷ್ಣು ಸರ್ವೇಶ್ವರೇಶ್ವರ ತಂ ಪ್ರಾಪ್ನೋತಿ ಮನೋನಾಮ ಸಂಸಾರಿ ಸ್ವಪಿತಿ ಇತ್ಯತಃ. ಅದೆಲ್ಲ ಆಗಿತ್ತು. ಎಲ್ಲಿವರೆಗಾಗಿತ್ತು? ತೇಜೋಭಿಮಾನಿ ರಶ್ಮಿ ಪ್ರಾಣಸ್ಥ ಅಪಭಿಮಾನವಾನ್ ಅನ್ನಾಭಿಮಾನಿ ರುದ್ರಶ್ಚ ತಿಸ್ರಸ್ತಾ ದೇವತಾ ಪುರ ಇತಿ ಬ್ರಹ್ಮಾಂಡ. ಇಲ್ಲಿಂದ ಪ್ರಾಥಮ್ಯಾಚ ತೇಜ ಆದ್ಯ ಲಕ್ಷ್ಮ್ಯಾದಯ ಇತಿ. ತೇಜ ಆದ್ಯ ಅದಕ್ಕೆ ಹೇಳಿದ್ರು ಅಂದ್ರೆ ಮೂರಲ್ಲಿ ಪ್ರಧಾನ ಯಾರು? ತೇಜಸ್ಸು, ಆಮೇಲೆ ಪ್ರಾಣ, ಆಮೇಲೆ ಅನ್ನ. ಮೂರಲ್ಲಿ ಪ್ರಧಾನ ಯಾವುದು ಅಂದ್ರೆ ತೇಜಸ್ಸು. ಆದ್ರಿಂದಾನೇ ಏನದು? ಮಹಾಲಕ್ಷ್ಮಿ. ಅನ್ನದಲ್ಲಿ ತೇಜಸ್ಸು ಅಂದ್ರೆ ಏನು? ಹೇಗಿರ್ಬೇಕು ತೇಜಸ್ಸು? ತೇಜಸ್ಸು ಅಂದ್ರೆ ಬಿಸಿ, ಅಗ್ನಿ. ಅದಕ್ಕೇನೆ ಆರಿದ ಆಹಾರ ಏನು? 3 ಯಾಮ ಆದ್ಮೇಲೆ ಏನದು? ಸಾತ್ವಿಕ ಆಹಾರ ಅಂತ ಕರೆಯೋದಿಲ್ಲ ಅದು. ಯಾಕೆ? ಲಕ್ಷ್ಮೀ ಸನ್ನಿಧಾನ ಇಲ್ಲ ಅದ್ರ. ಅಷ್ಟೊಳಗೆ ಬಿಸಿ ಬಿಸಿ ಸುಡಿಸೋದು ಅಂತ ಅರ್ಥ ಅಲ್ಲ. ಬಿಸಿ ಸ್ವಲ್ಪ ಇದ್ರೂ ತೇಜಸ್ಸು, ಬಿಸಿ ಅಲ್ಲ. ಅದು ಇದಾಗಬಾರ್ದು. ಹೊಟ್ಟೆ ಸುಟ್ಟೋಗಷ್ಟು, ಬಾಯಿ ಸುಟ್ಟೋಗಷ್ಟು ಆಗ್ಬಾರ್ದು. ಜ್ಞಾನಂತೇಹಂ. ಇದು ಅರ್ಥ ಮಾಡ್ಕೊಂಡ್ರೆ ನಮ್ಮ 3 ಎಷ್ಟು ಪ್ರಧಾನ ಅಂತ ಹೇಳ್ತಾರೆ. ಇದರ ಆಧಾರದ ಮೇಲೆ ನಾವು ತಿನ್ಬೇಕಾದ್ರೆ ಎಚ್ಚರ ಇರಬೇಕು. ತೇಜಸ್ ಇರಬೇಕು, ಪ್ರಾಣ ಇರಬೇಕು, ಅನ್ನ ಆಗಿರ್ಬೇಕು, ರುದ್ರದೇವರು ಇರ್ಬೇಕು. ಅಂದ್ರೆ ಮನಸ್ಸಿಗೆ ಹಿತ ಆಗಬೇಕು. 3 ಸೇರ್ಬೇಕು. ತೇಜೋಭಿಮಾನಿನಿ ಲಕ್ಷ್ಮೀ ಪ್ರಾಣಸ್ತು ಅಪಭಿಮಾನವಾನ್. ಅಪ್ಪ ಅಂದ್ರೆ ನೀರು, ನೀರಿನ ದೇವತೆ ಪ್ರಾಣದೇವ. ಅದು ಊಟದ ಮಧ್ಯೆ ನೀರಿಲ್ದ ಹೊರ ಅಡಿಗೆ ಮಾಡಲಿಕ್ಕೆ ಬರೋದಿಲ್ಲ. ನೀರಿಲ್ದ ಹೋದ್ರೆ ಅದಕ್ಕೆ ಪ್ರಾಣದೇವರು ಇರ್ತಾರೆ. ಅಗ್ನಿ ಇಲ್ದ ಹೋದ್ರೆ ಮಾಡಕ್ಕೆ ಬರೋದಿಲ್ಲ. ಲಕ್ಷ್ಮೀದೇವಿ ಇರ್ತಾರೆ. ಅದನ್ನ ಮನಸ್ಸಿಗೆ ಹಿತವಾದ ಮಾಡದೆ ಹೋದ್ರೆ ತಿನ್ನಕ್ಕೆ ಬರೋದಿಲ್ಲ. ಸೊ 3 ಇದ್ರೇನೆ ಅದಕ್ಕೇನಂತ ಕರೀತಾರೆ? ಅನ್ನ. ನಾವು ಆಹಾರ ಆಗೋದು 3ರಿಂದ, ಇದ್ರಾಗೋದಿಲ್ಲ. ಯತ್ರೈತತ್ ಪುರುಷಃ ಸ್ವಪಿತಿ ನಾಮ ತಥಾ ಸೌಮ್ಯ ತದಾ ಸಂಪನ್ನೋ ಭವತಿ. ಸ್ವಪಿತಿ ಅಂದ್ರೆ ಮಲಗಿದ್ದಾರೆ ಅಂತ ಅರ್ಥ ಏನು ಅಂದ್ರೆ ದೇವರ ಹತ್ರ ಹೋಗಿದ್ದಾರೆ ಅಂತ ಅರ್ಥ. ಸೌಮ್ಯ ತದಾ ಸಂಪನ್ನೋ ಭವತಿ. ಅದೇ ನಿದ್ರೆ 2 ವಿಧ ಅಂತ ಹೇಳ್ತಾರೆ. ನಿದ್ರಾಚೈವ ಸುನಿದ್ರಾಚ. ಐತರೇಯದಲ್ಲಿ ಹೇಳ್ಬೇಕಾದ್ರೆ 2 ನಿದ್ರೆಗಳಿದೆ. ನಿದ್ರಾ ಅಂತ ಒಂದು, ಸುನಿದ್ರಾ ಅಂತ ಒಂದು. 2 ದೇವರ ಹತ್ರ ಹೋಗೋವೇನೆ. ಪ್ರತಿನಿತ್ಯ ಮಲಗೋದು ನಿದ್ರಾ, ಆಮೇಲೆ ಹೋಗೋದು ಅದು ಸುನಿದ್ರಾ. ಹರಿಪಾದ, 2ಕ್ಕೂ ಹರಿಪಾದ ಸೇರಿದಂತಾನೆ ಅರ್ಥ. ಗೊತ್ತಾಯ್ತಾ? ಅದು ದೀರ್ಘ ಮತ್ತೆ ಕಾಣಿಸೋದಿಲ್ಲ. ಆದ್ರಿಂದ ಸುನಿದ್ರಾ. ಇದು ಐತರೇಯದ ಮಾತು, ಮರಿವಾದ. ಸ್ವಪಿತಿಯ ನಾಮ ರುದ್ರಶ್ಚತ ದೇವತಾ ಪುರ ಇತಿ ಬ್ರಹ್ಮಾಂಡೇ. ಯತ್ರೈತತ್ ಪುರುಷಃ ಸ್ವಪಿತಿ ನಾಮ ಸತಾ ಸೌಮ್ಯ ತದಾ ಸಂಪನ್ನೋ ಭವತಿ ಇದು ಸಂಸಾರಿಣೋ ಬ್ರಹ್ಮ ಪ್ರಾಪ್ತಿ ಮುಕ್ತ. ಈ ಸಂಸಾರಿ ಆದವನು ನಿದ್ರೆ. ಹಾಗಿದ್ರೆ ಮುಕ್ತಿ ಯಾಕೆ ಹೋಗ್ಬೇಕು? ಇಲ್ಲೇ ಆಗುತ್ತಲ್ಲ ಅಂತ ಕೇಳಿದ್ರೆ ಇದು ಅನ್ನೋಯಿಂಗ್ಲಿ ಹೋಗ್ತೇವೆ. ಅಲ್ಲಿ ಇದೇ ಡಿಫರೆನ್ಸ್. ನಿದ್ರೆಯಿಂದ ಮುಕ್ತಿ ಹೋಗೋದು ಅಂದ್ರೆ ಇದೇ ಅರ್ಥ. ಯಥಾ ಶಕುನಿ ಕಾಲೇಜ್ ಸೇರ್ತಾನೆ ಸ್ಟೂಡೆಂಟ್ ಆಗಿ, ಕೋರ್ಸ್ ಮುಗಿಸ್ಕೊಂಡು ಹೊರಗೆ ಬರ್ತಾನೆ. ಆ ತರ ಸ್ಟೂಡೆಂಟ್ ಬೇರೆ, ಪ್ರೊಫೆಸರ್ ಬೇರೆ, ವ್ಯತ್ಯಾಸ ಕಾಣುತ್ತೆ. ಆ ರೀತಿ ಆಗಬೇಕು. ಸಂಪನ್ನೋ ಭವತಿ ಇದು ಸಂಸಾರಿಗಳು ಬ್ರಹ್ಮ ಪ್ರಾಪ್ತಿ ಮುಕ್ತ. ದೃಷ್ಟಾಂತ ಕೊಟ್ಟರು. ಸ ಯಥಾ ಶಕುನಿ ಸೂತ್ರೇಣ ಪ್ರಬದ್ಧ ಇತಿ ತಸ್ಯ ಉಪಪಾದನಾತ್ ಮನೋನಾಮ ಪುರುಷ ಪ್ರಾಣನಾಮ ಭಗವಾನ್. ಮನಸ್ಸು ಅಂದ್ರೆ ಪುರುಷ, ಪ್ರಾಣ ಅಂದ್ರೆ ಭಗವಂತ. ಇಬ್ಬರು ಅಲ್ಲಿದ್ದಾರೆ. ತನ್ಮೂಲಾ ಸೌಮ್ಯ ಇಮಾ ಸರ್ವಾ ಪ್ರಜಾ ಸದಾಯತನಾ ತತ್ ಪ್ರತಿಷ್ಠಾ ಇತಿ ಉಪಸಂಹಾರ. ಇದಿಷ್ಟು ಉಪಸಂಮುಕ್ತಾಯ ಹಾಗೆ ಮಾಡಿದ್ದಾರೆ. ಸನ್ಮೂಲಾಹ ಊರ್ಧ್ವಮೂಲ ಮಧಶಾಖಂ. ಸತ್ ಅಂದ್ರೆ ಊರ್ಧ್ವ ನಾರಾಯಣ, ಅದಕ್ಕೆ ಮೂಲ ಪರಮಾತ್ಮನೇ. ಇಮಾ ಸರ್ವಾ ಪ್ರಜಾ ಜನ್ಮಾದ್ಯಸ್ಯ ಯತಃ. ಪ್ರತಿಯೊಂದು ವಸ್ತು ಯಾರಿಂದ ಹುಟ್ಟಿದೆ? ಪರಮಾತ್ಮನಿಂದನೇ ಮೂಲ ಬಂದಿರೋದು. ಸದಾಯತನ ಬದುಕಿರೋದು ಯಾರಿಂದ ಆಶ್ರಯಿಸಿ? ಆತನನ್ನೇ. ಸತ್ ಪ್ರತಿಷ್ಠಾ ನೆಲೆಸಿರೋದು ಆತನ ಆಶ್ರಯಿಸಿ. ಎಲ್ಲಾ ರೀತಿಯಲ್ಲೂ ಕೂಡ ಪರಮಾತ್ಮನ ಅಧೀನ ಜೀವ. ಇತಿ ಉಪಸಂಹಾರ. ಪ್ರಜಾ ಶಬ್ದಶ್ಚ ಚೇತನೇಶ್ವೇವ ಪ್ರಸಿದ್ಧ. ಪ್ರಜಾ ಅಂತ ಪದ ಉಪಯೋಗಿಸಿದ ಮೇಲೆ ಚೇತನಗಳು ಅಂತ ಅರ್ಥ.
ಪ್ರಜಾರಾಜ್ಯ ಅಂದ್ರೆ ಜಡರಾಜ್ಯ ಅಂತ ಕರೀತಾರ, ಪ್ರಜೆಗಳ ರಾಜ್ಯ, ಚೇತನಗಳ ರಾಜ್ಯ ಅಂತ ಆಗೋದ್ರಿಂದ ಪ್ರಜಾ ಶಬ್ದ ಒಪ್ಪಿದ ಮೇಲೆ ಒಬ್ಬ ಚೇತನ ಒಪ್ಪೋದಕ್ಕೆ ಅರ್ಥ ಇಲ್ಲ. ಪರಮಾತ್ಮ ಸೃಷ್ಟಿ ಮಾಡಿದವನು ಚೇತನ, ಸೃಷ್ಟರಾದವರು ಚೇತನಗಳು, ಆತ ಪರಮ ಚೇತನ, ಇವರೆಲ್ಲ ಚೇತನ, ಒಬ್ಬೇ ಚೇತನ ಇಲ್ಲ. ಒಬ್ಬ ಆತ್ಮೈಕ್ಯ ಹೊರಟೋಯ್ತಾರೆ. ಪ್ರಜಾನಾಂ ಸುಖ ದುಃಖೇನ ರಾಜ ಅಪ್ನೋತಿ ಶುಭಾಶುಂ ಇತ್ಯಾದಿಶ್ಚ ಚೇತನೇಶ್ವೇ ಪ್ರಸಿದ್ಧ. ಒಬ್ಬ ರಾಜನ ಸುಖ ದುಃಖಗಳೆಲ್ಲ ಬಹಳ ಸ್ವಾರಸ್ಯವಾದ ಮಾತದು. ರಾಜನ ಹತ್ರ ಚೆನ್ನಾಗಿದ್ದೀಯ ಅಂತ ಕೇಳ್ತಾರೆ, ಯಾರ ಮನೆಗೆ ಹೋಗ್ತೀರಿ, ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ, ನೋಡ್ತಿದ್ದಾರೆ ಅವ್ರು, ಏನ್ ಚೆನ್ನಾಗಿದ್ದೀರಿ ಅಂತ ಕೇಳೋದು. ಚೆನ್ನಾಗಿದ್ರು ಕಾಣಿಸುತ್ತೆ, ಇಲ್ಲ ಹೋದ್ರು ಕಾಣಿಸುತ್ತೆ. ಅಂದ್ರೆ ನಿಮ್ಗೆ ಸಂಬಂಧಪಟ್ಟವರೆಲ್ಲ ಚೆನ್ನಾಗಿದ್ದಾರೆ ಅಂತ ಅರ್ಥ. ಒಬ್ಬ ರಾಜ ಚೆನ್ನಾಗಿದ್ದಾನೆ, ಅವ್ರ ರಾಜ್ಯ ಚೆನ್ನಾಗಿದೆಯಾ ಅಂತ ಅರ್ಥ. ಅದೇ ರೀತಿ ಮನೆಯಲ್ಲಿ ಯಜಮಾನ ಕೇಳಿದ್ರೆ ಮನೆಯವರೆಲ್ಲ ಚೆನ್ನಾಗಿದ್ದಾರೆ ಅಂತ ಅರ್ಥ. ಪ್ರಶ್ನೆ ಕೇಳೋದಕ್ಕೂ ಒಂದು ಅರ್ಥ ಇದೆ. ಇದನ್ನೆಲ್ಲ ಹೇಳಿಸ್ಕೊಡ್ತಾರೆ ಆಚಾರ್ಯರು. ಲೋಕದಲ್ಲಿ ಯಾರು ಉಪಯೋಗಿಸ್ತಾರೆ, ಯಾರು ಹೇಳೋದೇ ಇಲ್ಲ. ಆಚಾರ್ಯ ಹೇಳ್ತಾರೆ, ಇಲ್ಲಿ ಪ್ರಜಾನಾಂ ಸುಖ ದುಃಖೇನ ರಾಜ ಅಪ್ನೋತಿ ಶುಭಾಶುಂ. ಪ್ರಜೆಗಳು ಸುಖವಾಗಿದ್ರೆ, ರಾಜರು ಭಾರಿ ಜೋರಾಗಿದ್ದಾರೆ, ಪ್ರಜೆಗಳೆಲ್ಲ ಕಷ್ಟಪಡ್ತಾರೆ. ರಾಜನಲ್ಲ ಅವನು, ರಾಜ ಹೇಗೋ ಇದ್ದಾನೆ, ಪ್ರಜೆಗಳು ಸುಖವಾಗಿದ್ದಾರೆ, ಒಳ್ಳೆಯ ರಾಜ. ಆ ದೃಷ್ಟಿಯಿಂದ ಅವನು ಸುಖಿಯಾಗಿದ್ದರೆ, ಪ್ರಜೆಗಳು ಸುಖಿಯಾಗಿದ್ರೆ ಅವನು ಒಳ್ಳೆಯ ರಾಜ. ಪ್ರಜೆಗಳು ದುಃಖಿಗಳಾಗಿದ್ರೆ ಅವನು ಕೆಟ್ಟ ರಾಜ. ವೇಷಭೂಷಣ ಒಂದೇ, ಆದ್ರೆ ಅವನಿಂದ ಡಿಪೆಂಡ್ ಆಗೋದಿಲ್ಲ, ಅವನ ವ್ಯಾಪ್ತಿ ಇದೆಯಲ್ಲ ಸರಿ ಇರಬೇಕು. ಶುಭಾಶುಂ ಇತ್ಯಾದಿಶ್ಚ ಶರೀರ ಧಾತುಕೃತ್ವೇನ ಲಕ್ಷ್ಮ್ಯಾದ್ಯಾಶ್ಚ ಮುಮುಕ್ಷುಣ ದೇಯಾಸ್ತದೀಶಿತೃತ್ವೇನ ಭಗವಾನ್ ಪುರುಷೋತ್ತಮ ಇತಿ ವಚನಾತ್ ಅನುಸಂಧಾನ ಕರ್ತವ್ಯತಾ ಜ್ಞಾಪನಾರ್ಥಂ ತದುಕ್ತಂ ಪುರಸ್ತಾದಿತ್ಯುಕ್ತಂ. ಶರೀರ ಧಾತುಕೃತ್ವೇನ ಲಕ್ಷ್ಮ್ಯಾದ್ಯಾಶ್ಚ ಮುಮುಕ್ಷುಣ ಧ್ಯೇಯಾಸ್ತದೀಶಿತೃತ್ವೇನ ಭಗವಾನ್ ಪುರುಷೋತ್ತಮ. ಹೀಗೆ ನಮಗೆ ಅನ್ನದಿಂದ ನಮ್ಮ ದೇಹ ಇದೆ, ಹುಟ್ಟಿದ್ದು ಅನ್ನದಿಂದನೇ, ಗೊತ್ತಾಯ್ತಾ? ಬದುಕಿರೋದು ಅನ್ನದಿಂದನೇ. ಅನ್ನಕ್ಕೆ 3 ಜನ ಇದ್ದಾರೆ, ಆದ್ರಿಂದ 3 ಜನ ಎಂದೂ ಮರಿಲಿಕ್ಕೆ ಸಬರರಿಲ್ಲ. ರುದ್ರದೇವರು ಅನ್ನಾಭಿಮಾನಿಗಳು, ಒಳಗಿರೋ ನೀರಿಗೆ ವಾಯುದೇವರು, ಅದಕ್ಕೆ ಮುಂದೆ ತೇಜಸ್ಸಿಗೆ. ಆದ್ದರಿಂದ 3 ಜನ ನೆನೆಸ್ಕೊಂಡೇ ಊಟ ಮಾಡಬೇಕು. ತಪ್ಪದು, ಇಲ್ಲದ್ರೆ ಕೃತಜ್ಞರಾಗ್ತೇವೆ. ಯಾರಿಂದ ಉಪಕೃತರಾಗಿದ್ದೇವೆ ಅದರಿಂದ ಅವ್ರನ್ನ ನಾವು ಸ್ಮರಿಸ್ತಾ ಹೋದ್ರೆ ತಪ್ಪಾಗತ್ತೆ. ಅದು ಹೇಳ್ತಾರೆ. ಈಗ ಧ್ಯೇಯ ತದೀಶಿತೃತ್ವೇನ ಭಗವಾನ್, ಇವ್ರು 3 ಜನ ಧ್ಯಾನ ಮಾಡಬೇಕು. ಇವರ ಸ್ವಾಮಿ ಅಂತೇಳಿ ದೇವರ ಧ್ಯಾನ ಮಾಡಬೇಕು. ಇವರ ಸ್ವಾಮಿ ಅಂತ ದೇವರ ಧ್ಯಾನ. ಬಡಿಸೋರಿಗೆ ಥ್ಯಾಂಕ್ಸ್ ಹೇಳ್ತಾನೆ, ಮೋನರಿಗೆ ಫುಲ್ ಜಾಸ್ತಿ ಹೇಳ್ಬೇಕು, ಗೊತ್ತಾನೆ? ಯಾಕಂದ್ರೆ ಇದ್ರೆ ತಾನೇ ಬಡಿಸೋದು ಇವರು. ಇತಿ ಇತಿ ವಚನಾತ್ ಅನುಸಂಧಾನ ಕರ್ತವ್ಯತಾ ಜ್ಞಾಪನಾರ್ಥಂ ತದುಕ್ತಂ ಪುರಸ್ತಾದಿತ್ಯು. ಇದೆಲ್ಲ ಹಿಂದೆ ಹೇಳಿದ್ದೇವೆ, ಮತ್ತೆ ಯಾತಕ್ಕೆ ಹೇಳಿದ್ರು ಅಂದ್ರೆ ಅನುಸಂಧಾನಕ್ಕೆ ಬರಲಿ ಅಂತ ಹೇಳಿದರು. ಮುಕ್ತೌ ಉಮಾಚವಾಗಾಖ್ಯ ರುದ್ರಂ ಯಾತಿ ಮನೋಹಿತಂ ವಾಯುಂ ಯಾತಿ ದೇವ ಶಿವಶ್ಚಾಪಿ ವಾಯುಸ್ತೇಜೋಭಿಧಾಂ ಶ್ರಿಯಂ ವಾಯುಮಾದಾಯ ದೇವಿ ಯಾತಿ ವಿಷ್ಣುಂ ಪರಾತ್ಪರಂ. ನೋಡಿ, ಪರಾತ್ಪರ ಕಟ್ಟಾಕ್ಷರ ಸ್ತೋತ್ರ ಪರಾತ್ಪರ ಅಂತ ಪದ ಇದೆ. ಪರಾತ್ಪರಂ, ವಿಷ್ಣು ಪರಾತ್ಪರ. ಆ ಶ್ಲೋಕ ಕೋಟ್ ಮಾಡಿದಾಗ ಯಾತಕ್ಕೆ ಹೇಳಿದ್ರು ಅಂತ ಗೊತ್ತಾಗ. ಅವೆಲ್ಲ ಬ್ಯಾಕ್ಗ್ರೌಂಡ್ ಗೊತ್ತಾದ್ರೆ ಪರಾತ್ಪರ ಶಬ್ದ ಈ ಅರ್ಥದಲ್ಲಿ ಉಪಯೋಗಿಸಿದ್ದಾರೆ ಅಂತ ಅರ್ಥ. ದ್ವಾರಮಾತ್ರೇ ದ್ವಾರಮಾತ್ರಾತು ಸಾ ದೇವಿ ವಾಯುಪ್ರಾಪ್ಯೋ ಜನಾರ್ದನ ಮೃತಿಕಾಲೇ ಚ ಮುಕ್ತೋ ಚ ಪುರುಷ ವಾಚಮವಾಪ್ನುಯು ಇತಿ ವಾಚಮಾಪ್ನುಯಿತಿ ಸತ್ತತ್. ಅದನ್ನು ನಾಳೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಅಮರಾಭ್ಯಃ.